ಸ್ಯಾಮ್ ಹುಷಾರಾಗಿರ್ಬೇಕು ಸ್ಯಾಮ್. ನಾವು ನೀನೇನು ಅನ್ಕೊಂಡೆ ಫಾಲೋ ಮಾಡಿ. ಸ್ಯಾಮ್ ಮುಖ ತೋರಿಸಿ. ಥ್ಯಾಂಕ್ ಯು. ನೀವೆಲ್ಲ ನಮ್ಗೆ ದೇವ್ರಿದ್ದಂಗೆ. ಟ್ರೋಲ್ ಮಾಡಿ, ನೀವೆಲ್ಲ ನಮ್ಗೆ ದೇವ್ರಿದ್ದಂಗೆ. ಬೆಲ್ ಬಟನ್ ಒತ್ತಿ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿರಿ. ದಟ್ ಈಸ್ ನಾಟ್ ಎನಿ ಡಬಲ್ ಮೀನಿಂಗ್. ಮೇಡಮ್ ಹೊಸ ಹೊಸ ಲಿರಿಕ್ ಬರ್ತಿದ್ದೇವೆ. ಬಾಳು ಹರಿದೋ ಒಳ್ಳೆ ಮನುಷ್ಯ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸ್ಯಾಮ್. ಮೇಡಮ್ ಅದು ಆಳಲ್ಲ. ಹಲೋ ಗಾಯ್ಸ್, ಇವಾಗ ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ. ಬೆಂಗಳೂರಿಗೆ ಯಾಕೆ ಹೋಗ್ತಿದ್ದೀನಿ ಅಂದರೆ, ಫಸ್ಟ್ ಟೈಮ್ ಗುರು ಫಿಲಮ್ ಚಾನ್ಸ್ ಸಿಕ್ಕೈತೆ. ಹೋಗ್ತಿದ್ದೀನಿ. ಇವಾಗ 9 ಗಂಟೆ ಆಗೈತೆ, 9:30 ಆಗೈತೆ. ಹೋಗೋಷ್ಟೊತ್ತಿಗೆ ಒಂದು 11 ಗಂಟೆ ಆಗುತ್ತೆ. ಅಲ್ಲಿಂದ ಸೀದಾ ಮನೆಗೆ ಹೋಗಿ ಬೆಳಗ್ಗೆ ಎದ್ದು 7 ಗಂಟೆಗೆ ಏನೋ ನಾನು ಸೆಟ್ ಹತ್ರ ಹೋಗ್ಬೇಕು. ಸೆಟ್ ಅಂದರೆ ಎಲ್ಲಿ? ಕೆಟಲ್ ಸ್ಟುಡಿಯೋ ಹತ್ರ ಹೋಗಿ ಅಲ್ಲಿ ಇನ್ನು ಅದು ಬೇರೆ ನನಗೆ ಫಸ್ಟ್ ಟೈಮ್ ಗುರು ಚಾನ್ಸ್ ಸಿಕ್ಕಿರೋದು ಫಿಲಮಲ್ಲಿ. ನಿಮ್ಮಿಂದ ಅದು ಏನು ಇಲ್ಲದೆ 0 ಇಂದ ಬೆಳೆದಿದ್ದೀನಿ. ಅದೆಲ್ಲ ನಿಮ್ಮ ಸಪೋರ್ಟಿಂದಾನೆ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ತುಂಬ ಖುಷಿ ಆಗ್ತೈತೆ. ಅಲ್ಲಿ ಸೀನಲ್ಲಿ ಚಾನ್ಸ್ ಸಿಕ್ಕಿದೆ. ಅವು ಯಾವ ಸೀನು ಏನು ಎತ್ತ ಗೊತ್ತಿಲ್ಲ. ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ಕೊಬೇಕು ಅಂತ ನನ್ನ ಕೊನೆ ಆಸೆ ಇತ್ತು. ಅದು ಹಿಂಗೆ ಕಂಪ್ಲೀಟ್ ಆಗ್ತೈತೆ. ನಿಜ ತುಂಬ ಖುಷಿ ಆಗ್ತೈತೆ. ಥ್ಯಾಂಕ್ ಯು ಎಲ್ಲರಿಗೂ. ಮತ್ತು ಅಲ್ಲಿ ಸೆಟ್ ಹತ್ರ ಹೋಗಿ ಹಂಗೆ ಅಪ್ಡೇಟ್ ಕೊಡ್ತಿರ್ತೀನಿ. ಹಂಗೆ ಎಲ್ಲರೂ ವಾಚ್ ಮಾಡ್ತಾಯಿರಿ. ಈಗ ರೆಡಿಯಾಗಿದ್ದೀನಿ. ರಾತ್ರಿ ಎಷ್ಟು ಲೇಟ್ ಆಯಿತು ಬರೋಷ್ಟೊತ್ತಿಗೆ. ರೆಡಿಯಾಗಿದ್ದೀನಿ. ಸೀದಾ ಇವಾಗ ಹೋಗ್ತಿರೋದು ಸ್ಟುಡಿಯೋ ಹತ್ರ. ಇಲ್ಲಿಂದ ಭಾಳ ದೂರ ಆಯಿತು, ಒಂದು 45 ಕಿಲೋಮೀಟ್ರ್ ಏನೋ ಐತೆ. ಓಕೆ, ಹಂಗೆ ಅಪ್ಡೇಟ್ ಕೊಡ್ತಿರ್ತೀನಿ ಗುರು. ಸ್ಟುಡಿಯೋ ಹತ್ರ ಬಂದೆ ಗುರು. ಬಾಬಾ ಮಳೆ ಫುಲ್ಲು ಇಕ್ಲಾಯ್ಬಿಡ್ತು. ಈಗ ಬಂದೆ ಸೆಟ್ಟಿಗೆ. ಆದರೆ ಕ್ಯಾರ್ವೇನ್ ಹತ್ರ ಹೋಗಿ ಇವಾಗ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಸೆಟ್ ಒಳಗೆ ಹೋಗಬೇಕು. ಇದು ಹೀರೋ ಸರ್ ಅವ್ರದ್ದು ಕ್ಯಾರವೇನು, ಈ ಕಡೆದು ನಮ್ಮ ಜೂನಿಯರ್ಸ್ದು. ಇವಾಗ ಕಾಸ್ಟ್ಯೂಮ್ ಹಾಕ್ಕೊಂಡೆ ಸೀದಾ ಇವಾಗ ಸೆಟ್ ಒಳಗೆ ಹೋಗಿ ಏನೇನೈತೆ ಏನೇನಿಲ್ಲ ಅಂತ ಎಲ್ಲ ನೋಡಬೇಕು. ನನಗಂತೂ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ, ನೋಡೋಣ. ಕ್ಯಾರವೇನಿಂದ ಸೀದಾ ಒಳಗೆ ಹೋಗೋಣ ಅಂತ ಹೋದರೆ ಕೀರ್ತಿ ಬಂದಿದ್ಲು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಹಾಯ್ ಕೀರ್ತಿ ಅವರು ಹೋಗ್ತಿದ್ರು. ನಾನು ಅವ್ರಿಗೆ ಬಾಯ್ ಹೇಳಿ ನಾನು ಶೂಟಿಂಗ್ ಸೆಟ್ ಒಳಗೆ ಹೋದೆ. ಶೂಟಿಂಗ್ ಕಡೆ ಎಲ್ಲ ಫುಲ್ ಮಳೆ ಆಗಿಬಿಟ್ಟೈತೆ. ಏನು ಗುರು ಇದು. ಮತ್ತು ಇವಾಗ ಕೀರ್ತಿ ಬಂದಿದ್ಲು. ಅದು ನಾಳೆ ಅವ್ರ ಶೂಟ್ ಐತೆ. ಸೆಟ್ ಹತ್ರ ಕೀರ್ತಿ ಬಂದಿದ್ದಾಳೆ. ನಾಳೆ ಐತೆ ಶೂಟು. ನೋಡೋಣ ಅವಳು ಹೆಂಗೆ ಮಾಡ್ತಾಳೆ. ಮೇ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಹತ್ರ ಅವರು ಏನು ಹೇಳ್ತಿದ್ದಾರೆ, ಅವರು ಸ್ಟೋರಿ ಬಗ್ಗೆ. ನನ್ನ ಕೆರಿಯರ್ ಹಿಂಗೆ ಹಾಳಾಯಿತು, ಹಂಗೆ ಹಾಳಾಯಿತು, ಕೆರಿಯರ್ಗೆ ಒದೆ ಬಿತ್ತು, ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಿದ್ಲು. ಪಾಪ ಅವ್ರ ಕಷ್ಟ ಅವರಿಗೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಮುಖ ಚೆನ್ನಾಗಿದ್ರೆ ಪ್ರಪಂಚದ ಕಣ್ಣಿಗೆ ನಾವು ಚೆನ್ನಾಗಿ ಕಾಣ್ತೀವಿ. ಅದೇ ಮನ್ಸು ಚೆನ್ನಾಗಿದ್ರೆ ಇಡೀ ಪ್ರಪಂಚ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಒಳಗೆ ಹೋಗೋಣ ಬನ್ನಿ. ನಮಗೆ ಒಂದು ರೂಮ್ ಕೊಟ್ಟಿದ್ರು. ಅದರಲ್ಲಿ ನಾನು, ಪ್ರಮೋದ್ ಅಣ್ಣ, ಮುರಳಿ ಅಣ್ಣ, ಭಟ್ರು, ಅದರಲ್ಲಿ ರೂಮಲ್ಲಿ ಇದ್ವಿ ನಾವು ಎಲ್ಲ. ಇವರೇ ಭಟ್ರು ಅಂದರೆ ಇವರೇ ನಮ್ಮ ಭಟ್ರು. ಎಷ್ಟು 10:30 ಆಗೈತಾ? 10:30 ಶೂಟಿಂಗ್ ಮುಗ್ದೈತೆ. ಅಪ್ಪ, ಇವರೇ ಗುರು ನಮ್ಮ ಡೈರೆಕ್ಟರು. ಇವತ್ತು ಬಂದು ಇಲ್ಲೇ ಕೂತ್ಕೊಂಡು ಮಾತಾಡಿ ಮತ್ತು ಊಟ ಮಾಡಿ ನಮ್ಮ ಜೊತೆಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಓಕೆ, ಗುಡ್ ನೈಟ್. ಅಪ್ಪ ಗುರು, ಇವಾಗ ಮುಗೀತು. 2ನೇ ದಿವಸದ್ದು ಇವಾಗ ಮುಗೀತು. ಇವಾಗ ಇನ್ನೊಂದು ಶಾಟ್ ಐತೇನೋ, ಇನ್ನೊಂದು ಶಾಟ್ ಐತೇನೋ ಗೊತ್ತಿಲ್ಲ. ಅಂದರೆ ಇವಾಗ ನಮಗೆ ಹೊರಗೆ ಬಿಟ್ಟರು. ಇವಾಗ ಹೊರಗೆ ಬಂದೆ. ಆದರೆ ಶೂಟಿಂಗ್ ಸವಾಸ ಬೇಡಪ್ಪ. ಸಾಕಾಗ್ಬಿಟ್ಟೈತೆ ನಿಜ. ಅಷ್ಟು ಪೇಷನ್ಸ್ ಇರಬೇಕಂದ್ರೆ ಇದಕ್ಕೆ. ಅಮ್ಮ, ಪೇಷನ್ಸ್ ಇಲ್ದವ್ರು ಬಂದುಬಿಟ್ರೆ ಮುಗೀತು ಪಿಕ್ಚರ್ ಅವ್ರದ್ದು. ಅಪ್ಪ, ನನಗೂ ಅಷ್ಟಿಲ್ಲ. ಕಲಿಬೇಕಲ್ಲ, ಪ್ರತಿಯೊಂದು ಕಲಿಬೇಕು. ಅದಕ್ಕೋಸ್ಕರ ಬಂದಿದ್ದೀನಿ. ಸ್ಕ್ರೀನಲ್ಲಿ ಸ್ವಲ್ಪ ಕಾಣಿಸ್ತೀನೋ ಇಲ್ಲೋ ಕಾಣಿಸ್ತೀನಿ, ಭಾಳನೇ ಕಾಣಿಸ್ತೀನಿ. ಆದರೆ ಕಲಿಯೋದೈತಲ್ಲ ಮೇನ್, ಅದು ಕಲಿಬೇಕು. ಅದಕ್ಕೋಸ್ಕರನೇ ಬಂದಿದ್ದೀನಿ. ಅಂದರೆ ಹೊಸ ಎಕ್ಸ್ಪೀರಿಯೆನ್ಸ್. ನಿಜ ತುಂಬ ಖುಷಿ ಆಗ್ತೈತೆ. ಸ್ವಲ್ಪ ಮೈಕೈ ನೋವು ಐತೆ, ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಕಲಿಬೇಕು ಅಂದರೆ ಕಷ್ಟಪಡಲೇಬೇಕು ಅಲ್ಲ.
ಆದರೆ ಶೂಟಿಂಗ್ ನನಗೆ ಮಸ್ತ್ ಹಿಡಿಸ್ತೈತೆ. ಹೀರೋ ಸರ್ ಮಸ್ತ್ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಹೀರೋ ಸರ್, ಡೈರೆಕ್ಟ್ರ್ ಸರ್ ಮತ್ತು ಜೂನಿಯರ್ಸು ಮಸ್ತ್ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ನನಗೆ ತುಂಬ ಖುಷಿ ಆಯಿತು, ನಿಜ ತುಂಬ ಖುಷಿ ಆಯಿತು. ಹೀರೋ ಸರ್ದೇ ನನಗೆ, ಯಾಕಂದರೆ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅಂದರೆ ಹೀರೋ ಸರ್. ಇನ್ನು ಜೂನಿಯರ್ಸ್ ಬಂದಿರಲ್ಲ, ಅವರು ಆವಾಗಲೇ ಬಂದು ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಗೊತ್ತಾ, ಮಸ್ತ್. ಹೀರೋ ಸರ್ ಪಕ್ಕ ಬೆಳೀತಾರೆ ಅವರಂತೂ, ದೊಡ್ಡ ಹೀರೋ ಆಗೇ ಆಗ್ತಾರೆ. ಯಾಕಂದರೆ ಅಷ್ಟು ಇಂಟ್ರೆಸ್ಟಿಂದ, ಅಷ್ಟು ಹಾರ್ಡ್ ವರ್ಕು ಕಷ್ಟಪಡ್ತಿದ್ದಾರೆ ಗುರು, ಮಸ್ತ್ ಕಷ್ಟಪಡ್ತಿದ್ದಾರೆ. ಹೀರೋ ಸರಿಗೆ ಇಲ್ಲಿಂದ ಒಂದು ಟೇಕ್ ಅಬೌಟ್ ಸೂಪರ್ ಸ್ಟಾರ್. ನಿಮ್ಮ ಮುಂದೆ ಹೇಳೋಕ್ಕಾಗಿಲ್ಲ, ಇವಾಗ ಹೇಳ್ತೀನಿ. ಓಕೆ, ಬೈ ಗೈಸ್, ಬೈ. ಎರಡನೇ ದಿವಸ ಶೂಟಿಂಗ್ ಕೂಡ ಮುಗೀತು. ಇವಾಗ ಸೀದಾ ರೂಮಿಗೆ ಹೋಗಿ ಮಲ್ಕೊಳೋದೆ. ಇವಾಗ ಶೂಟಿಂಗಿಗೆ ಬಂದಿದ್ದೀನಿ. ಇವತ್ತು ಸ್ಪೆಷಲ್ ಐತೆ. ಏನಪ್ಪ ಅಂದರೆ ಕರ್ನಾಟಕದ್ದು ಕಂಟೆಂಟ್ ಕ್ರಿಯೇಟರ್ಸ್ ಬರ್ತಿದ್ದಾರೆ. ಅದು ಯಾರ್ಯಾರು ಅಂತ ಭಾಳ ಜನ ಬರ್ತಿದ್ದಾರೆ, ಒಂದು 5-6 ಜನ ಬರ್ತಿದ್ದಾರೆ. ಇವಾಗ ನೋಡಿದೆ ನಾನು, ಅವ್ರು ಬರ್ತಿರೋದು ರೆಡಿ ಆಗ್ತಿದ್ದಾರೆ. ಅವ್ರು ಏನೇನು ಆ್ಯಕ್ಟಿಂಗ್ ಮಾಡ್ತಾರೋ ಏನೇನಿಲ್ಲ ಅಂತ ನೋಡೋಣ. ಅಂದರೆ ತುಂಬ ಫೇಮಸ್ ಆಗಿದ್ದಾರೆ ಅವರೆಲ್ಲ ನಮ್ಮ ಕರ್ನಾಟಕದಲ್ಲಿ. ನೋಡೋಣ ಏನೇನು ಆ್ಯಕ್ಟಿಂಗ್ ಮಾಡ್ತಾರೆ. ಇವಾಗ ನಡೀತಿರೋದು ಶೂಟಿಂಗ್ ನಡೀತಿದೆ, ಶೂಟಿಂಗ್ ಆಗಲೇ ನಡೀತಿದೆ. ನಮ್ಮದು ಇನ್ನೊಂದು ಟೇಕಲ್ಲಿದೆ, ನಾನು ಮತ್ತು ಅದು ಹೂವಿನ ಬಾಣಲ್ಲಿ ಅವ್ರ ಜೊತೆ. ಓಕೆ, ಬೈ. ಬೆಳಗ್ಗೆ ಎದ್ದು ಬಂದು ನೋಡಿದ್ರೆ ಇಲ್ಲಿ ರೇಷ್ಮಾ ಆಂಟಿ, ಮಂಜು ಬ್ರೋ, ಕಟ್ಟಪ್ಪ, ನವಾಜ್ ಬ್ರೋ ಎಲ್ಲರೂ ಬಂದಿದ್ರು. ಜಾಲಿ ಎಲ್ಲ ಜಾಲಿ ಎಲ್ಲ ಜಾಲಿ ಗುರು. ಮತ್ತೆ ಈ ಕಡೆ ರೂಮಲ್ಲಿ ಬಂದು ನೋಡಿದ್ರೆ ನಮ್ಮ ಹೂವಿನ ಬಾಣದಂತೆ ನಿತ್ಯ ಅವರು ಬಂದಿದ್ರು. ಆದ್ರೆ ಊಟ, ತಿಂಡಿ, ಕಾಫಿ, ಟೀ ಟೈಮ್ ಬರ್ದ್ಬಿಡುತ್ತೆ. ಶೂಟಿಂಗ್ ಮುಗಿದು, ಶೂಟಿಂಗ್ ಮುಗಿಸ್ಕೊಂಡು ರೂಮ್ ಹತ್ರ ಬಂದಿದ್ದೀವಿ. ನಾಳೆ ಒಂದು ದಿವಸ ಇರುತ್ತೆ. ನಾಳೆ ಒಂದು ದಿವಸ ಮುಗಿಸ್ಕೊಂಡು ಸೀದಾ ಊರಿಗೆ, ಚಿತ್ರದುರ್ಗ. ಓಕೆ, ಬೈ. ಬೆಳಿಗ್ಗೆ ಅಪ್ಡೇಟ್. ದಿ ನೆಕ್ಸ್ಟ್ ಡೇ ಶೂಟಿಂಗಿಗೆ ಬಂದಿದ್ದೀವಿ ಬೆಳಿಗ್ಗೆ. ಇಲ್ಲಿಂದ ಇವತ್ತು ನಾನು ಅದು ಮುಗೀತೇನೋ. ನಾನು ಅದು ಮುಗಿದ್ರೆ ಇವತ್ತು ನಾನು ಹೋಗಬೇಕು. ಆದರೆ ಈ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗೈತೆ. ನೋಡೋಣ ಇವತ್ತೇನೇನಾಗುತ್ತೋ ಏನೇನಿಲ್ಲೋ ಅಂತ. ಅಂದರೆ ಇವತ್ತು ಒಂದು 200 ಜನ ಆರ್ಟಿಸ್ಟ್ ಬರ್ತಾರೆ. ನೋಡೋಣ. ನೆನ್ನೆನೂ ಫುಲ್ ಎಂಟರ್ಟೈನ್ಮೆಂಟ್ ಇತ್ತು, ಇವತ್ತು ಫುಲ್ ಎಂಟರ್ಟೈನ್ಮೆಂಟು. ಶೂಟಿಂಗಲ್ಲಿ ಮಸ್ತ್ ಎಂಜಾಯ್ ಮಾಡಿದೆ ನಾನದು. ಇವತ್ತು ನೋಡೋಣ. ಇವತ್ತು ಬೆಳಿಗ್ಗೆ ನವಾಜ್ ಬ್ರೋ ಸಿಕ್ಕಿದ್ರು ನನಗೆ. ನಮ್ಮ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಎಲ್ಲ ಇವಾಗ ಮೇಕಪ್ ಹಾಕೊಂಡು ರೆಡಿ ಆಗ್ತಿದ್ದಾರೆ ಶೂಟಿಗೋಸ್ಕರ. ಇಲ್ಲ ಮಂಜು ಬ್ರೋ, ಗುಡ್ ಮಾರ್ನಿಂಗ್. ಆರಾಮಾ? ಟಿಫನ್ ಮಾಡಿದ್ರ? ಬ್ರೋ, ಆಯ್ತು. ಅದೇ ಪಲಾವ್ ಇಡ್ಲಿ. ಎಲ್ಲಿದ್ರಿ ರಾತ್ರಿ ಎಲ್ಲಿದ್ರಿ? ಮನೆಗೆ ಬಂದೆ. ಹೌದಾ? ಮತ್ತೆ ಬೆಳಿಗ್ಗೆ ಬಂದ್ರಾ? ಹುಡುಗ ಸ್ಯಾಮ್. ಅಯ್ಯೋ, ಥ್ಯಾಂಕ್ ಯು. ನೆನ್ನೆ ವ್ಲಾಗ್ ಸರಿಯಾಗಿ ಓಡೈತೆ. ನಾನು ಹಾಕಿಲ್ಲ, ಅದು ಕಿಪ್ಪಿ ಹಾಕಿದ್ದಲ್ಲ, ಅದು ಮೊನ್ನೆ ಹಾಕಿದ್ದೆ. ಅದು ಇನ್ನೂ ಎಡಿಟ್ ಮಾಡಿಲ್ಲ. ಇಲ್ಲೇ ಇದ್ದೀನಿ ರಾತ್ರಿ 10 ಗಂಟೆ ಆಯ್ತು ಹೋಗೋಷ್ಟೊತ್ತಿಗೆ. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮಂಜಣ್ಣ ಅವರೇ, ಹಾಯ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಸರ್. ಟಿಫನ್ ಆಯ್ತಾ? ಆಯ್ತು ಸರ್. ನಮ್ಮದು ಆಯಿತು. ಇಡ್ಲಿ. ನನಗೂ ಮಕ್ಕಕ್ಕೆ ಬಳಸ್ಕೊಂಡೆ. ಫಸ್ಟ್ ಟೈಮ್ ನಾನು ಮೇಕಪ್ ಹಾಕೊಂಡಿದ್ದು, ನನಗಂತೂ ಇಷ್ಟನೇ ಇಲ್ಲ. ಹಾಗಾದ್ರೂ ಹಾಕೊಂಡೆ, ಏನು ಮಾಡೋಣ. ಇವಾಗ ಶೂಟ್ಗೋಸ್ಕರ ಏನಾದರೂ ಸ್ಪೆಟ್ಟು ಗಿಟ್ಟು ತಗೊಂಡು ಹೋಗೋಣ. ಪ್ರಮೋದ್ ಬ್ರೋ ಇವತ್ತು ಸ್ಪೆಟ್ಟಿಗೆ ಹೋಗ್ತಿದ್ದಾರೆ. ಆಗ್ತಿದೆ ಪ್ರಮೋದ್ ಅಣ್ಣಂದು, ಅದಕ್ಕೆ ಸ್ಪೆಟ್ ಹುಡುಕ್ತಿದ್ದಾರೆ ಯಾವುದು ನೋಡೋಣ ಅಂತ. ಓಕೆ, ನಾನು ಇವಾಗ ಇದು ತಗೊಂಡು ನಾನು ಹಾಕ್ಕೊಂಡೆ. ಅಣ್ಣ ಇದು ತಗೊಳ್ರಿ. ಥ್ಯಾಂಕ್ಸ್ ಅಣ್ಣ.
ಗುರು ಕೊನೆಗೂ ನನ್ನ ಶೂಟ್ ಮುಗೀತು. ನಾನು ಮುಗಿಸ್ಕೊಂಡೆ. ತುಂಬ ಭಯ ಆಯಿತು. ಇದ್ರೂ ಇರಲಿ ಪರವಾಗಿಲ್ಲ ಅಂತೇಳಿ ನಾನು ಶೂಟಿಂಗ್ ಮುಗಿಸಿದೆ. ತುಂಬ ಖುಷಿ ಕೂಡ ಆಗ್ತೈತೆ. ಮೊದಲನೇ ಸತಿ ಅಲ್ಲ, ತುಂಬ ಖುಷಿ ಆಯಿತು ನಿಜ. ಇವತ್ತು ನೈಟ್ ಇಲ್ಲೇ ಇದ್ದು ನಾಳೆ ಬೆಳಗ್ಗೆನೆ ಎದ್ದು ಹೋಗ್ಬೇಕು. ಅಮ್ಮು ಇವಾಗ ಆಡ್ತಾರೆ, ಮೇಡಮ್ ಕೊಡ್ತಾರೆ, ಎಲ್ಲರೂ ಆಡ್ತೀವಿ. ಓಕೆನಾ? ಓಕೆ, ಸ್ಟಾರ್ಟ್ ಮಾಡಮ್ಮ. ನನಗಂತೂ ಮೇಡಮ್ ಅದು ಆಳಲ್ಲ. ಐ ಲವ್ ಯು. ಯಾರು ಇವರಲ್ಲ? ಈ ಹುಡುಗಿ ಆಡಾಡೋ ಹುಡುಗಿನೇ ಅಲ್ಲ ಅಲ್ಲ, ಹುಡುಗಿ ಆಡೋಳೆ ನಗ್ತಿದ್ದಾಳ ಅಂದ್ರೆ ನೀವೇನು ಯೋಚನೆ ಮಾಡಿ. ಅಷ್ಟೇನಾ? ಮುಗೀತಾ? ಸಾಕ್ ಬಿಡಿ ಬ್ರೋ. ಅಯ್ಯಮ್ಮ, ಏ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಸೊ ನೋಡ್ಬೋದು ನಮ್ಮ ಸ್ಯಾಮ್ ಬ್ಲಾಗಲ್ಲಿ ಜೊತೆ ಸೇರ್ಕೊಂಡು ನಾವು ಇರೋದು. ಸೊ ನಮ್ಮ ಹುಡುಗನ, ನಮ್ಮ ತಮ್ಮನ್ನ ನಾನು ಬೆಳೆಸ್ಬೇಕು, ಜೊತೆಲಿ ಸೇರ್ಕೊಂಡು ಎಲ್ಲಾನು ಮಾಡ್ತೀವಿ. ಇನ್ಮೇಲಿಂದ ವೀಡಿಯೋಸ್ಗಳು ಎಲ್ಲಾನು ನೋಡ್ಬೋದು. ನಾನು ನನ್ನ ತಮ್ಮ ಸ್ಯಾಮು. ಇವತ್ತೊಂದೇ ದಿವಸ ಅಲ್ಲ ಗುರು, ಇವತ್ತೊಂದು ದಿವಸದಲ್ಲೇ ಮುಗಿಸೋಲ್ಲ ಈ ಕುಟುಂಬ ಏನೇ ಆದ್ರೂ. ಸೊ ನನ್ನ ತಮ್ಮನ್ನ ಇನ್ಮೇಲಿಂದ ನನ್ನ ವೀಡಿಯೋಸಲ್ಲಿ ಬರುತ್ತೆ. ನಾನು ಅವನು ಕೊಲಾಬ್ ಮಾಡ್ತೀರಿ, ಎಲ್ಲನೂ ಮಾಡ್ತೀರಿ. ಸೊ ಇದೇ ಥರ ಸ್ಯಾಮ್ಗೂ ಸಪೋರ್ಟ್ ಮಾಡಿ. ಸ್ಯಾಮ್ ನಾನು ಹೇಳ್ದಂಗೆ ಚಿತ್ರದುರ್ಗದ ಹುಡುಗ, ಚಿತ್ರದುರ್ಗದ ಕೋಟೆ ಹೆಂಗೆ ಸ್ಟ್ರಾಂಗು, ನಮ್ಮ ಸ್ಯಾಮ್ನು ಮನಸ್ಸು ಹಂಗೆ ಸ್ಟ್ರಾಂಗು, ಒಳ್ಳೆ ಮನುಷ್ಯ. ಸೊ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸ್ಯಾಮ್. ಸ್ಯಾಮ್ ಹುಷಾರಾಗಿರ್ಬೇಕು ಸ್ಯಾಮ್. ನಾವು ನೀನೇನು ಅನ್ಕೊಂಡೆ ಬಿಡ್ತೈತಾ ಕಂಪ್ಯೂಟೆ ಹಂಗೆ ಹೊಡಿತಿದ್ದಾರೆ ಗಾಡಿ ಇವರು. ಥೋ ಅಮ್ಮ ದೇವ್ರೇ, ಬೀಜ ಬಾಯಿಗೆ ಬಂದ್ಬಿಟ್ರು ನಿಜ. ಇವ್ರು ಡ್ರೈವಿಂಗ್ ಹಂಗೈತೆ, ನಾವೇನು ಮಾಡೋಕ್ಕಾಗಲ್ಲ. ಅವ್ರಿಗೆ ಅಭ್ಯಾಸ. ಇವರಿಗೆ ಬೆಂಗಳೂರಲ್ಲಿ ಗಾಡಿ ಓಡಿಸಿ ಅಭ್ಯಾಸ ಆಗ್ಬಿಟ್ಟಿದೆ. ಇಲ್ಲಿ ನಮಗೆ ಬಾಯಲ್ಲಿ ಬರ್ತಾವೆ ಇಲ್ಲಿ ಕೆಳಗೆ. ನಿಜ ಫ್ಯಾಮ್ ಜೊತೆ ಒಂದೇ ಹಂಗೆ ಒಂದು ಶೂಟಿಂಗ್ ಮಾಡಿ ಬೇಜಾರಾಗ್ಬಿಟ್ಟಿತ್ತು. ಒಳಗಡೆ ಒಂದು ಜೈಲಲ್ಲಿ ತಗೊಳಕೊಂಡಂಗಿತ್ತು. ಹೌದು ಗುರು, ನಿಜ ಗುರು. ಇದಂತೂ ಜೈಲ್ಗಿನ್ನ ಸತ್ತೋಗ್ಬಿಟ್ಟಿದ್ದೀವಿ ಇಬ್ರು. ಇದು ನನಗಂತೂ ಟೆನ್ಷನ್ ಆಗೋಗಿತ್ತು. ಸ್ಯಾಮ್ ಹಂಗೆ, ಸ್ಯಾಮ್ದು R15 ಮೈಕಲ್ ಜಾಕ್ಸನ್ದು ಸ್ಟಿಲ್ ಹಾಕಿ ಸ್ಯಾಮ್ ತಗೊಂಬಂದು ಬನ್ನಿ ಬೈ ಆಚೆ ಹೋಗೋಣ ಅಂತ. ನಾನೇ ಕರೆದೆ ಸ್ಯಾಮ್ ಆಚೆ ಹೋಗೋಣ ಅಂತ. ಸೊ ತಮ್ಮನ ಜೊತೆ ಬಂದು ತುಂಬ ಖುಷಿ ಆಯಿತು. ಹಂಗೆ ಸುತ್ತಾಡ್ಕೊಂಡು ಅದೇ ಬೇರೆ ಅಂಗಡಿಗೆ ಬಂದೆ. ಬಾ ಸ್ಯಾಮ್ ನಾಳೆ ಮನೆಗೆ ಅಂತ ಹೇಳಿದ್ದೀನಿ. ನಾಳೆ ನಮ್ಮ ಮನೆಗೆ ಬರ್ತಾನೆ, ನಮ್ಮ ಮನೆಯಲ್ಲೂ ವಿಡಿಯೋ ಮಾಡ್ತಾನೆ. ಓಕೆ ಓಕೆ. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಸಾಂಗ್ ಹೇಳ್ಸಿವ್ರದ್ರ ಮಸ್ತ್ ಹೇಳ್ತಿದಾರಲ್ಲ. ಬಾಳು ಅದನ್ನು ಜೀವ ಹೇಳಿ. ಜೀವ ಹೂವಾಗಿದೆ, ಬಾಳು ಹಾಳಾಗಿದೆನಾ? ಬಾಳು ಹಾಳಾಗಿದೆ ಅಂತಿದ್ದಾರೆ ಮೇಡಮ್ ಹೊಸ ಲಿರಿಕ್ ಬರ್ತಿದ್ದೇವೆ. ಬಾಳು ಹರಿದೋ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಬಾಳು ಹರಿದೋಗಿದೆ ಹೊಸ ಟ್ರೆಂಡು ಈ ಸಾಂಗು. ಮೇಡಮಿಂದ ಸ್ಟಾರ್ಟ್ ಆಗುತ್ತೆ. ನಾನು ಅನ್ಕೊಂಡಾಗ ನಿಜ ಪಕ್ಕ ಇದು. ನಂಗೆ ಸಣ್ಣ ಅಂದ್ರೆ ಇಷ್ಟ. ಸಣ್ಣ ಅಂದ್ರೇನು? ಸೂರ್ಯ ಬಂದಿಲ್ಲ ನಾಳೆ ಬರ್ತಾನೆ. ಸೂರ್ಯ ಬಂದಿಲ್ಲ, ಚಂದ್ರ ಬಂದಿದ್ದಾರೆ. ಕತ್ಲಾಗಿರೋದು ಅವರು ಬೇಜಾರು ಮಾಡ್ಕೊಂತಾರೆ. ನಾನ್ ನಿಮ್ಗೆ ಐ ಲವ್ ಯು ಹೇಳಿದ್ರೆ ಇಲ್ವಲ್ಲ ಅವರು ಮಾಡ್ಕೊಳಕ್ಕೆ ಗೊತ್ತಾಗುತ್ತಲ್ಲ ಅವರಿಗೆ. ಏನ್ ಗೊತ್ತಾಗುತ್ತೆ? ಇನ್ನೆಲ್ಲ ಏನ್ ಹಿಡಿಬ್ಯಾಡ್ರಿ ಅಂತ ಹೇಳ್ತಿದ್ದಾರೆ. ಗೊತ್ತಾಗುತ್ತೆ. ಚಂದ ಮಾಮ ಚಕ್ಕಳಿ ಮಾಮ ನಿನ್ನನ್ನು ನೋಡಿ ನಗುತ್ತಿರುವ ಕೋಪ ಬಿಟ್ಟು ಚುಕ್ಕಿಗಳೆಷ್ಟು ನೆನೆಸಿಕೊಡಲು ಬಾ ಮಾಮ. ಅಲ್ಲ ನಿಜ ಗುರು, ನಮ್ಮ ಸೆಲೆಬ್ರಿಟೀಸು ಎಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂದರೆ ನಿಜ. ಅದಕ್ಕೆ ಅವ್ರು ಸೆಲೆಬ್ರಿಟೀಸ್ ಆಗಿರೋದು. ನಿಜ ಮಸ್ತ್ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ. ತುಂಬ ಖುಷಿ ಆಯಿತು ಇವ್ರ ಜೊತೆ ಇದ್ದಿದ್ದಕ್ಕೂ, ಇವ್ರ ಜೊತೆ ಕೆಲಸ ಮಾಡಿದ್ದಕ್ಕೂ. ಥ್ಯಾಂಕ್ ಯು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಥ್ಯಾಂಕ್ ಯು.
ಹೂವಿನ ಬಾಣದಂತೆ ನೀವು ಹೇಳಿ ಮೇಡಮ್. ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ್ದ ಪ್ರಾಯದಂತೆ ಪ್ರಾಯ ಒಬ್ಬೊಬ್ರು ಒಂದೊಂದು ಎಂಟರ್ಟೈನ್ಮೆಂಟ್. ಬಂದ ನೀನು ಬಂದ ಮೇಲೆ ಬಾಕಿ ಮಾತೇನು ಇದೇ ಚೆನ್ನಾಗಿತ್ತು, ಇವ್ರದೇ ಚೆನ್ನಾಗಿತ್ತಲ್ಲ. ಹೌದು 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 ಹೌದು. ಯಾರು ಇವ್ರಲ್ಲ? ನಮ್ಮ ನಿತ್ಯೇಶ್ವರ ಅವ್ರು ಈ ತರ ಆಡಿದ್ರೆ ಅಳ ಮಕ್ಳು ನಿದ್ದೆ ಮಾಡಿಬಿಡ್ತವೆ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ದೇವ್ರನು ಜೋಳೋಲೆ ಆಡ್ದಂಗೆ ಆ ಮಕ್ಕಳು ಹತ್ರೂ ನಿದ್ದೆ ಮಾಡಿಬಿಡ್ತವೆ. ಆ ತರ ಸಾಂಗ್ ಚೆನ್ನಾಗೈತೆ. ಜೋಳಾಳಿ ಮಾಡ್ದಂಗೆ ಜೋಳಾಳಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಯೂಟ್ಯೂಬ್ ಅಲ್ಲಿ ಇನ್ನೊಂದ್ಸಲ ಇನ್ನೊಂದ್ಸತಿ ಹೇಳಿ ಸರ್. ದೇವರು ಯೂಟ್ಯೂಬ್ ಅಲ್ಲಿ ನಮ್ಮ ನಿತ್ಯಶ್ರೀ ಅವ್ರನ್ನ ಫಾಲೋ ಮಾಡಿ, ಶೇರ್ ಮಾಡಿ, ಸರ್ಪ್ರೈಸ್ ಮಾಡಿ. ಹಂಗೆ ನನ್ನ ಫಾಲೋ ಮಾಡಿ, ಹಂಗೆ ರೇಷ್ಮಂಟಿ ಫಾಲೋ ಮಾಡಿ, ಹಂಗೆ ಅಮ್ಕು ಡುಮ್ಕು ಮುಂಜಿನೂ ಫಾಲೋ ಮಾಡಿ, ಹಂಗೆ ನವೀನನ್ನು ಫಾಲೋ ಮಾಡಿ. ನಾವೆಲ್ಲರೂ ಇರೋದು ನಿಮ್ಗೋಸ್ಕರ, ನಗ್ಸಕ್ಕೋಸ್ಕರ ನಾವು ರೀಡಿಸ್ ಮಾಡ್ತಾ ಇದೀವಿ. ಹಂಗೆ ನಾನು ಹೇಳೋದೇನು ಗೊತ್ತಾ, ಇವರೆಲ್ಲ ಹೇಳಿರೋದಕ್ಕೂ ದೊಡ್ಡದು ನನ್ನ ತಮ್ಮನಾದ ಸ್ಯಾಮ್ಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಅಷ್ಟೇ ಸಾಕು, ಜಾಸ್ತಿ ಮಾಡ್ಬೇಡಿ. ನೀನು ಒಬ್ಬ ಫ್ರೆಂಡ್ ಏನೋ. ಸ್ಯಾಮ್ MGS ಇವ್ರ ಚಾನಲ್ ಇದೆ. ಇವ್ರಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಬಾಡಿ ಗಾರ್ಡ್ ಮೇಡಮ್ಗೆ ಕಿವಿಲಿ ಕೇಳಿದ್ದಲ್ವ ಅಂತ ಸುಮ್ಮನಾದೆ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಅದಕ್ಕಿಂತ ಕೆಟ್ಟದಾಗಿ ಇನ್ನು ಹೀನಾಯವಾಗಿದೆ. ಯಾರ್ ಬಟನ್? ಬೆಲ್ ಬಟನ್. ಮಂಜನ್ ಗಟ್ಟೆ ಹೊಡೀರಿ ಅಂತ ಹೇಳ್ತಾರೆ. ಹಂಗೆ ಹೇಳಿದ್ದೆ, ಮಂಜನ್ ಗಂಟೆ ಹೊಡೀರಿ ಅಂತ. ಇವಾಗಿಲ್ಲ, ಈಗಲೂ ಹೊಡೀರಿ, ಪರವಾಗಿಲ್ಲ. ಸ್ಯಾಮ್ ಚಾನಲ್, ಸ್ಯಾಮ್ದು ಗಂಟೆ ಹೊಡೀರಿ. ಗುರು ಇದು ಬೆಲ್ ಅನ್ನೋದನ್ನ ಕನ್ನಡದಲ್ಲಿ ಏನಂತ ಕರೀತಾರೆ? ಗಂಟೆ ಹೇಳಿ ಸರ್. ಬೆಲ್ ಅನ್ನೋದನ್ನ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಏನಂತ? ಗಂಟೆ ಹೊಡೆಯೋದು. ಅದೇನೆ. ಇವಾಗ ನೀವು ಅಚ್ಚ ಕನ್ನಡದಲ್ಲಿ ಯೂಟ್ಯೂಬ್ ಅನ್ನೋದನ್ನ ಏನಂತಾರ ಅದು ನನಗೆ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ ಸರ್. ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಹೊಡೀರಿ, ಮೀನ್ಸ್ ಬೆಲ್ ಬಟನ್ ಒತ್ತಿ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೀರಿ. ದಟ್ ಈಸ್ ನಾಟ್ ಎನಿ ಡಬಲ್ ಮೀನಿಂಗ್. ಇಟ್ಸ್ ಅಚ್ಚ ಕನ್ನಡದಲ್ಲಿ ಅವ್ರು ಹೇಳಿರೋದು. ಸರಿ ಹೋಗ್ಲಿ, ಗಂಟೆ ಹೊಡೆದ್ ಬಿಡ್ರಿ. ಗಂಟೆ ಟನ್ ಅಂತ ಹೊಡೀರಿ, ಸಬ್ಸ್ಕ್ರೈಬ್ ಮಾಡಿ. ಗಂಟೆ ಟನ್ ಅಂತ ಹೊಡೆದಿ ಸಬ್ಸ್ಕ್ರೈಬ್ ಮಾಡಿ. ಸ್ಯಾಮ್ದು ಗಂಟೆ ಹೊಡೀರಿ ಅಂದ್ರೆ ಯೂಟ್ಯೂಬ್ ಚಾನಲ್ದು ಅವ್ರದ್ದು ಇದೆಯಲ್ಲ, ಅದರಲ್ಲಿ ಗಂಟೆ ಹೊಡೀರಿ ಅಂತ ಹೇಳ್ತಾ ಇರೋದು. ಅಂದ್ರೆ ಇಂಗ್ಲಿಷ್ ನಮ್ಗೆ ಬರಲ್ಲ ಮೇಡಮ್, ಅಚ್ಚ ಕನ್ನಡದಲ್ಲಿ ಹೇಳಿದ್ದಾರೆ. ಹೇಳ್ತಿರೋದು ನಾನು ಅಷ್ಟೇ. ಇದು ಕನ್ನಡಿಗ ನಾನು ಎನ್ನಲೆನಗೆ ಆತುರ ಇಂಗ್ಲಿಷಿನ ಇಬ್ಬಂದಿಗೆ ಸೆಟ್ಟು ಹೊಡೆದು ನಿಲ್ಲುವ ಕಾತುರ. ತಪ್ಪಾಗಿ ಯಾರು ತಿಳ್ಕೊಬೇಡಿ, ಡಬಲ್ ಮೀನಿಂಗ್ ಅಲ್ಲ ಇದು. ಟ್ರೋಲ್ ಮಾಡೋದಾದ್ರೆ ಟ್ರೋಲ್ ಮಾಡಿ, ನಮ್ಮ ಹುಡುಗನು ಬೆಳಿತಾನೆ, ಅದಕ್ಕಂತ ಏನಿಲ್ಲ. ಟ್ರೋಲ್ ಮಾಡಿದ್ರೆ ಐ ಡೋಂಟ್ ಕೇರ್ ಅಂತ ಹೇಳಪ್ಪ. ಟ್ರೋಲ್ ಮಾಡೋದು ದೇವ್ರು ಇದ್ದಂಗೆ. ನೀವೆಲ್ಲ ನಮ್ಗೆ ದೇವ್ರು ಇದ್ದಂಗೆ. ಟ್ರೋಲ್ ಮಾಡಿ, ನೀವೆಲ್ಲ ನಮ್ಗೆ ದೇವ್ರು ಇದ್ದಂಗೆ. ನಂಗೊಂದೇ ಒಂದು ಆಸೆ, ನಾನು ಖುಷಿಯಾಗಿರ್ಬೇಕು, ಪ್ರಪಂಚದಲ್ಲಿರೋರು ಎಲ್ಲರೂ ಖುಷಿಯಾಗಿರ್ಬೇಕು, ಅಷ್ಟೇ. ಗುರು, ನಮ್ಮಿಬ್ಬರ ಹೆಸರು ಹೇಳ್ಕೊಂಡೆ ಒಬ್ರು ಜೀವನ ಮಾಡ್ತಾ ಇದಾರೆ, ಮಾಡ್ಲಿ ಬಿಡಿ ಗುರು. ಇದೆಲ್ಲ ಹೇಳೋದಕ್ಕೂ ಮುಂಚೆ ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ ರಶ್ಮಿ ಅವ್ರೆ, ಯಾರನ್ನು ಬಿಡಲ್ಲ. ಇವತ್ತೇನೋ ನಾವು ಬೇರೆಯವ್ರಿಂದ ಬೇರೆ ತಟ್ಟೆಯಿಂದ ಬಾಚ್ಕೊಂಡು ಊಟ ಮಾಡ್ಬಿಡ್ಬೋದು, ಬಟ್ ನಿನ್ ತಟ್ಟೆ ಯಾವಾಗ್ಲೂ ಫುಲ್ ಆಗಿರುತ್ತೆ ಅಂತ ಏನ್ ಗ್ಯಾರಂಟಿ? ಕಿತ್ಕೊಂಡ್ ತಿನ್ಬಿಡ್ತೀಯ ನಿಜ, ಆದ್ರೆ ನಿನ್ನೂ ಊಟನ ಕಿತ್ಕೊಳ್ಳೋದೇ ಇಲ್ಲ ಅಂತ ನೀನ್ ಅದ್ ಹೆಂಗ್ ಅನ್ಕೊಂಬಿಟ್ಟೆ? ಹೇಳಿದ್ರೆ ಬೇಜಾರ್ ಮಾಡ್ಕೊಬಿಡಿ, ಕ್ಷಮಿಸಿ ಎಲ್ಲರಿಗೂ. ಬಟ್ ಕನ್ನಡ ನಾಡಿನ ಜನತೆ, ಕನ್ನಡ ಜನತೆ, ಕನ್ನಡ ನಾಡಿನ ಜನತೆ ನಮ್ಗೆ ಎಷ್ಟು ಪ್ರೀತಿ ಕೊಟ್ಟು ಬೆಳೆಸ್ತಾ ಇದ್ರೋ ಅಷ್ಟೇ ಪ್ರೀತಿ ಸ್ಯಾಮ್ಗೂ ಕೊಟ್ಟು ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಫಾಲೋ ಮಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೋಸ್ಕೊಂಡು ಇವ್ರೆ ಬಂದವ್ರೆ. ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಟ್ಯಾಂಕ್ ಯು ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ನಿಜ ಮಸ್ತ್ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಗುರು. ಅಮ್ಮ ನನಗಂತೂ ನಕ್ಕಿ ಸಾಕಾಗ್ಬಿಡ್ತು. ಮೇಡಮ್ ಅಚ್ಚ ಕನ್ನಡದಲ್ಲಿ ಹೇಳಿದ್ದಾರೆ,
ಮೇಡಮ್ ಸೂಪರ್ ಸೂಪರ್ ಸೂಪರ್. ಓಕೆ ಬಾಯ್ 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 ಬಾಯ್. ಗುರು ಟೈಮು ಒಂದು 12:30 1 ಗಂಟೆ ಆಗಕ್ಕೆ ಬಂತು. ಇವಾಗ ಶೂಟಿಂಗ್ ಮುಗೀತು. ಫುಲ್ ಎಂಟರ್ಟೈನ್ಮೆಂಟಾಗಿ ಮಾಡಿದ್ವಿ. ತುಂಬ ಖುಷಿ ಆಗ್ತದೆ. ಎಲ್ಲ ಇವಾಗ ಟೀಮ್ ಬಿಟ್ಟು ಹೋಗೋಕ್ಕೆ ಆಗಂಗಿಲ್ಲ, ಯಾಕಂದರೆ ಬರ್ತಾ ಬರ್ತಾ ನನಗೆ ಏನು ಇಷ್ಟ ಆಗಿದ್ದಿಲ್ಲ. ಆದರೆ ಇವಾಗ ಫುಲ್ಲು ಭಾಳ ಇಷ್ಟ ಆಗ್ತೈತೆ. ಹಂಗಾದ್ರೆ ಬಿಟ್ಟು ಹೋಗೋಕ್ಕೆ ಆಗಂಗಿಲ್ಲ. ಹಾಂ ಐತೆ ನೀವೇ ಕೊಟ್ಟಿದ್ರಿ, ನೀವೇ ಕೊಟ್ಟಲ್ಲ ಅಲ್ಲೇ. ಹಾಂ ಬರಲ್ಲ ಹೆಂಗೆ ಹೋಗ್ತೀರಾ ಗುರು? ಇವಾಗ ಬಂದೆ ರೂಮ್ಗೆ. ಸುಸ್ತಾಗ್ಬಿಡ್ತು ಗುರು. ಅಲ್ಲೇ ಸ್ವಲ್ಪ ಭಾಳ ಜನ ಮಾತಾಡಿಸಿ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಈ ಜರ್ನಿ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ತುಂಬ ಇಷ್ಟ ಆಯಿತು. ನಾನು ಹೋಗ್ತಾ ಎಷ್ಟು ಭಯ ಆಯಿತು, ಭಾಳ ನಿಜ ತುಂಬ ಖುಷಿ ಆಯಿತು. ಪ್ರತಿಯೊಬ್ಬರು ಮಂಜು ಬ್ರೋ ಆಗಲಿ, ರೇಷ್ಮಾ ಆಂಟಿ, ಕಟ್ಟಪ್ಪ, ನವಾಜ್ ಬ್ರೋ, ಕಿಪ್ಪಿ ಕೀರ್ತಿ ಮತ್ತು ವೈಷ್ಣವೆಲ್ಲ ಅದೇ ಹೂವಿನ ಹಬ್ಬ ಅನ್ನೋದಂತೆ ಅವ್ರ ಜೊತೆ ಮಸ್ತ್ ಎಂಟರ್ಟೈನ್ಮೆಂಟ್ ಮಾಡಿದೆ. ತುಂಬ ಖುಷಿ ಆಯಿತು. ಈ ಥರ ಚಾನ್ಸ್ ಮತ್ತೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಸಿಗಲಿ ಅಂತ ಹಂಗೆ ಕೇಳ್ಕೊತಿದ್ದೀನಿ ದೇವರಿಗೆ. ನಿಜ ಈ ಜರ್ನಿ ಅಂತ ನನಗೆ ತುಂಬ ಇಷ್ಟ ಆಯಿತು. ನನ್ನ ಮೊದಲನೇ ಸಿನಿಮಾದ ಜರ್ನಿ. ಥ್ಯಾಂಕ್ ಯು ನನಗೆ ಚಾನ್ಸ್ ಕೊಡಿಸಿರೋಂಥ ಪ್ರಮೋದಣ್ಣಂಗೆ, ಚಾನ್ಸ್ ಕೊಟ್ಟಿರೋಂಥ ಡೈರೆಕ್ಟರ್ ಸರ್, ಹೀರೋ ಸರ್, ಪ್ರೊಡ್ಯೂಸರ್ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ಗೈಸ್, ಈ ಥರ ವೀಡಿಯೋಸ್ ಇನ್ನೂ ಮಾಡ್ತಾನೆ ಇರ್ತೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್. ಇವತ್ತು ಶೂಟಿಂಗೆಲ್ಲ ಕಂಪ್ಲೀಟ್ ಆಯಿತು 6:30ಗೆ. ಇವಾಗೆಲ್ಲ ಪ್ಯಾಕಪ್ ಆಗ್ತೈತೆ, ರೆಡಿ ಆಗ್ತಿದ್ದಾರೆ. ನಿಜ ನೋಡಿ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಫಿಲಮಲ್ಲಿ, ಫುಲ್ಲು ಹಾರ್ಡ್ ವರ್ಕ್ ಮಾಡಿದ್ದಾರೆ ನಿಜ. ಸೆಟ್ಟೆಲ್ಲ ಖಾಲಿ. ಓಕೆ ಬಾಯ್.